सहनावतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ಶ್ರೀಕೃಷ್ಣ, ಸರ್ವವು ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಶ್ರೀ ಗಣಪತಿ ಅಥರ್ವಶೀರ್ಷ ಉಪನಿಷತ್ನ ನೋಡ್ತಾ ಇದ್ದೀವಿ. ಉಪನಿಷತ್ ಋಷಿಯು ಗಣಪತಿಯನ್ನ ಕುರಿತು ಅತ್ಯಂತ ಭಕ್ತಿಯಿಂದ ಶರಣಾಗತಿ ಭಾವವನ್ನ ತೋರಿ ಪರಮಾತ್ಮನಲ್ಲಿ ಒಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾನೆ. ಈ ಒಂದು ಪ್ರಾರ್ಥನೆ ಋಷಿ ತನಗಾಗಿ ಕೇಳ್ಕೊತಾ ಇಲ್ಲ, ನಮ್ಮೆಲ್ಲರ ಪರವಾಗಿ ನಮ್ಮೆಲ್ಲರನ್ನು ಉದ್ದೇಶವಾಗಿ ಇಟ್ಕೊಂಡು ಭಗವಂತನನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವತ್ವಂ ಮಾಂ, ನನ್ನನ್ನು ರಕ್ಷಿಸು. ಅವವಕ್ತಾರಂ, ನನಗೆ ಈ ವೇದಾಂತದ ವಿಚಾರವನ್ನ ಬೋಧಿಸ್ತಾ ಇರುವಂತಹ ಅವನನ್ನ ರಕ್ಷಿಸು. ಅವಶ್ರೋತಾರಂ, ಈ ವಿಚಾರವನ್ನ ಕೇಳಿಸ್ಕೊಳ್ತಾ ಇರುವಂತಹ ಅವನನ್ನ ರಕ್ಷಿಸು. ಅವದಾತಾರಂ, ಕೊಡುಗೈಗಳು ದಾನಿಗಳು ಅಂತ ಅನ್ನಿಸ್ಕೊಂಡಿರೋಂತಹವ್ರನ್ನ ರಕ್ಷಿಸು. ಅವಧಾತಾರಂ, ಪರಮಾತ್ಮನ ವಿಚಾರವನ್ನ ವೇದಾಂತದ ವಿಷಯಗಳನ್ನ ತಿಳ್ಕೋಬೇಕು ಅನ್ನುವಂತಹ ನನ್ನ ಬಯಕೆಗಳನ್ನ ಸದಾ ಜೀವಂತವಾಗಿ ಇಟ್ಕೊಳ್ಳೋದಿಕ್ಕೆ ನನ್ನನ್ನು ರಕ್ಷಿಸು. ಹಾಗೂ ಕೊನೆಯಲ್ಲಿ ಗುರು ಮತ್ತು ಶಿಷ್ಯ ಇಬ್ಬರನ್ನು ಕೂಡ ರಕ್ಷಿಸು. ಅವನೂಚಾನಂ ಅವಶಿಷ್ಯಂ, ಹೀಗೆ ಪ್ರಾರ್ಥನೆ ಮಾಡ್ತಾನೆ. ಮುಂದೆ ಅವ ಪಶ್ಚಾತ್ತ ಆತ್, ಅವ ಪುರಸ್ತ ಆತ್, ಅವೋತ್ತರಾತ್ತ ಆತ್, ಅವ ದಕ್ಷಿಣಾತ್ತ ಆತ್, ಅವ ಚೋರ್ಧ್ವಾತ್ತ ಆತ್, ಅವಾದರತ್ತ ಆತ್, ಸರ್ವತೋ ಮಾಂ ಪಾಹಿ ಪಾಹಿ ಸಮಂತಾತ್. ಈ ಪ್ರಾರ್ಥನೆಯನ್ನ ಇಲ್ಲಿ ಮಾಡಿದಾನೆ. ಗಣಪತಿಯನ್ನ ಅಷ್ಟ ದಿಕ್ಕುಗಳ ಒಡೆಯ ಅಂತ ಹೇಳ್ತೀವಿ. ಗಣಪತಿ ಅನ್ನುವ ಒಂದು ಪರಮಾತ್ಮನ ಈ ನಾಮದಲ್ಲಿ ಗಣಗಳ ಒಡೆಯ ಅನ್ನೋ ಅರ್ಥ ಕೂಡ ಬರುತ್ತೆ. ಅಷ್ಟ ದಿಕ್ಕುಗಳ ನಾಯಕರುಗಳನ್ನ ಗಣಗಳು ಅಂತ ಹೇಳ್ತಾರೆ. ಇಂತಹ ಗಣಗಳ ಪತಿ ಅಂತಂದ್ರೆ ಅವರುಗಳ ಯಜಮಾನ, ಒಡೆಯ ಅನ್ನೋ ಅರ್ಥ ಬರುತ್ತೆ. ಆದ್ರಿಂದ ಈ ಅರ್ಥದಿಂದ ಪರಮಾತ್ಮನನ್ನ ಗಣಪತಿ ಅಂತ ಕರೆದು ಅವನನ್ನ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇರೋದು. ಇಲ್ಲಿ 4 ದಿಕ್ಕುಗಳನ್ನ ಹೆಸರಿಸಿ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ 4 ದಿಕ್ಕುಗಳನ್ನ ಹೆಸರಿ ಅವ ಪಶ್ಚಾತ್ತ ಆತ್, ಅವ ಪುರಸ್ತ ಆತ್, ಅವೋತ್ತರಾತ್ತ ಆತ್, ಅವ ದಕ್ಷಿಣಾತ್ತ ಆತ್ ಅಂತ ಹೇಳಿದ್ರು ಕೂಡ ಇದು ಅಷ್ಟ ದಿಕ್ಕುಗಳು ಅನ್ನೋ ರೀತಿಯಲ್ಲೇ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅಷ್ಟು ಮಾತ್ರವಲ್ಲದೆ ಮತ್ತೆ 2 ದಿಕ್ಕುಗಳನ್ನ ಸೇರಿಸಿಕೊಂಡು 10 ದಿಕ್ಕುಗಳು ಅಂತ ನಾವು ಇಲ್ಲಿ ತಿಳ್ಕೋಬೇಕು. ಹೀಗೆ ನೀನು ಎಲ್ಲ ದಿಕ್ಕುಗಳ ಒಡೆಯನಾಗಿರುವುದರಿಂದ ನನಗೆ ಯಾವುದೇ ದಿಕ್ಕುಗಳಿಂದ ತೊಂದರೆ ಬಾರದಂತೆ ರಕ್ಷಿಸು ಅಂತ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಾಗೂ ಇಲ್ಲಿ ದಿಕ್ಕುಗಳು ಅಂತ ಹೇಳಿರುವಂತಹದ್ದು ಮಾರ್ಗವನ್ನ ಸೂಚಿಸಿ ಹೇಳಿರುವಂತಹದ್ದು. ನಾನು ಈ ಆಧ್ಯಾತ್ಮ ಸಾಧನೆಯಲ್ಲಿ ಹೆಜ್ಜೆ ಇಟ್ಟು ಮುಂದುವರಿಯುವಂತಹ ಸಂದರ್ಭದಲ್ಲಿ ಅದು ಯಾವುದೇ ಮಾರ್ಗವಾಗಿರಲಿ, ಅಲ್ಲಿ ನನಗೆ ಎದುರಾಗಬಹುದಾದಂತಹ ತೊಂದರೆಗಳಿಂದ
ನನ್ನನ್ನು ರಕ್ಷಿಸು. ಎಲ್ಲ ಮಾರ್ಗಗಳು ಸದ್ಗತಿಯನ್ನು ಮಾತ್ರ ತೋರಿಸಲಿ. ನಾನು ಮುಂದುವರಿಯುವಾಗ ಇಡುವ ಒಂದೊಂದು ಹೆಜ್ಜೆ ಕೂಡ ಪರಮಾತ್ಮ ನಿನ್ನನ್ನು ಬಂದು ಅದು ಸೇರಲಿ, ನಿನ್ನ ಪರಂಧಾಮವನ್ನು ಹೊಂದೋದಕ್ಕೆ ಅದು ಅನುಕೂಲ ಮಾಡಿಕೊಡ್ಲಿ. ನಿನ್ನ ಸಾನ್ನಿಧ್ಯ ಅಥವಾ ನಿನ್ನ ಪರಂಧಾಮ ಅಂತ ಏನ್ ಹೇಳ್ತೀವಿ, ಅಲ್ಲಿ ನನಗೆ ಯಾವುದೇ ಭಯ ಇಲ್ಲ. ಆದ್ದರಿಂದ ನೀನಿರುವಲ್ಲಿ ನಾನು ಬರೋ ಹಂಗೆ ಆಗ್ಲಿ ಅಂತ ಋಷಿ ಇಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅಷ್ಟದಿಕ್ಕುಗಳ ಜೊತೆಗೆ ಅವಚೋರ್ಧ್ವಾಪ್ತ ಆತ್, ಅವಧರತ್ತ ಆತ್ ಅಂತಂದ್ರೆ ನಾವೇನು ಊರ್ಧ್ವಲೋಕ ಅಥವಾ ಮೇಲಿನ ಲೋಕ ಅಂತ ಹೇಳ್ತೀವಿ ಅದು, ಮತ್ತು ಧರ ಅಂತಂದ್ರೆ ಈ ಲೋಕ, ಕೆಳಗಿನ ಲೋಕ ಅನ್ನೋ ಅರ್ಥ ಬರುತ್ತೆ. ಹೀಗೆ ಎಲ್ಲಾ ಮಾರ್ಗಗಳಿಂದ ಬರುವಂತಹ ಸರ್ವ ವಿಘ್ನಗಳನ್ನ ನಿವಾರಿಸಲು ಶಕ್ತಿಯನ್ನ ಕೊಟ್ಟು ನನ್ನನ್ನು ರಕ್ಷಿಸು. ಸರ್ವತೋಮಾಂ ಪಾಹಿ ಪಾಹಿ ಸಮಂತಾತ್. ಪರಮಾತ್ಮ ಸ್ವರೂಪವನ್ನ ತಿಳ್ಕೊಂಡು ಸ್ವಲ್ಪ ಹೆಚ್ಚು ಚಿಂತನೆ ಮಾಡಿದ್ರೆ ಒಂದು ಸತ್ಯ ನಮಗೆ ತಿಳಿದು ಬರುತ್ತೆ. ಜೊತೆಗೆ ಉಪನಿಷತ್ನ ಈ ಮಂತ್ರಗಳು ಕೂಡ ಅದೇ ಸತ್ಯವನ್ನ ಪುಷ್ಟೀಕರಿಸ್ತಾ ಇದೆ. ಕೇವಲ ಭಗವಂತ ಮಾತ್ರ ಒಬ್ಬ ಗುರುವಾಗಿರಲು ಸಾಧ್ಯ. ಭಗವಂತ ಮಾತ್ರ ಜ್ಞಾನದ ಉಪದೇಶ ಕೊಡೋದಕ್ಕೆ ಸಾಧ್ಯ. ಆದ್ರಿಂದ ಅವನೇ ದಾತಾರ, ಅವನೇ ಧಾತಾರ, ಅಂದ್ರೆ ಪೋಷಣೆ ಮಾಡುವವನು ಅವನೇ, ಸಲಹುವವನು ಅವನೇ, ಅವನು ಎಲ್ಲವೂ ಆಗಿದ್ದಾನೆ. ಅವನನ್ನ ಬಿಟ್ರೆ ನಾವೆಲ್ಲರೂ ಪಡೆಯೋ ಅಂತಹವರು ಮಾತ್ರವೇ ಆಗಿದ್ದೀವಿ. ಕೊಡೋನು ಅಂತಂದ್ರೆ ಅದು ಪರಮಾತ್ಮ ಮಾತ್ರ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ಅಂತಂದ್ರೆ ಫಲವನ್ನ ಹಂಚುವವನು ಪರಮಾತ್ಮ. ಫಲ ಅನ್ನುವಂತಹದ್ದು ಅದು ಹೇಗೆ ಇರಲಿ, ಅದು ಏನೇ ಆಗಿರ್ಲಿ, ಅದು ನಮಗೆ ಮಾತ್ರ. ಪರಮಾತ್ಮ ಅನ್ನುವಂತಹವನಿಗೆ ಈ ಫಲ ಅನ್ನುವಂತಹದ್ದು ಅಂಟೋದಿಲ್ಲ. ಯಾಕೆ ಅಂತಂದ್ರೆ ಅವನು ಕರ್ಮಕ್ಕೆ ಅಂಟ್ಕೊಳ್ಳೋದ್ರಿಲ್ಲ, ಆದ್ರಿಂದ ಫಲ ಅನ್ನೋದು ಕೂಡ ಅವನಿಗೆ ಅಂಟೋದಿಲ್ಲ. ಪರಮಾತ್ಮನ ಕೆಲಸ ಏನು ಅಂತಂದ್ರೆ ಅವನು ಹಂಚುವವನು ಮಾತ್ರ ಆಗಿರ್ತಾನೆ. ಫಲವನ್ನ ನಮಗೆ ಸೂಕ್ತ ಸಮಯದಲ್ಲಿ ಒದಗುವಂತೆ ಮಾಡುವವನು ಪರಮಾತ್ಮ ಮಾತ್ರ. ಈ ಸೂಕ್ಷ್ಮವನ್ನ ತಿಳಿದು ನಮಗೆ ಸಿಕ್ಕಂತಹ ಅವಕಾಶದಲ್ಲಿ ಬಂದ ಫಲಗಳು ಕರ್ಮಕ್ಕೆ ಅನುಸಾರವಾಗಿಯೇ ಇರುತ್ತೆ. ಅದರಲ್ಲಿ ಯಾವ ಸಂಶಯ ಕೂಡ ಇಲ್ಲ. ಅದನ್ನ ಒಪ್ಪಿಕೊಂಡು ನಾವು ಸ್ವೀಕರಿಸಲೇಬೇಕು. ಪರಮಾತ್ಮನು ಅನೇಕ ಸಂದರ್ಭಗಳಲ್ಲಿ ಅನೇಕ ರೂಪಗಳಲ್ಲಿ ನಮಗೆ ಸೇರಬೇಕಾಗಿರುವಂತಹದ್ದನ್ನ ಪರಮಾತ್ಮ ನಮಗೆ ಸೇರುವಂತೆ ಮಾಡ್ತಾನೆ. ಆದ್ರಿಂದ ನಾವು ಎಲ್ಲರಲ್ಲೂ ಕೂಡ ಪರಮಾತ್ಮನನ್ನ ನೋಡುವಂತಹ ಪ್ರಯತ್ನವನ್ನ ಮಾಡಬೇಕು. ಆ ಗುಣಗಳನ್ನ ನಾವು ಬೆಳೆಸ್ಕೋಬೇಕು. ಸರ್ವತೋಮಾಂ ಪಾಹಿ ಪಾಹಿ ಸಮಂತಾತ್. ನಮಗೆ ಈಗಾಗಲೇ ತಿಳಿದಂತೆ ತೊಂದರೆಗಳು, ವಿಘ್ನಗಳು ಯಾವುದೇ ದಿಕ್ಕಿನಿಂದ ಬಂದು ನಮ್ಮನ್ನ ಹಾನಿಗೊಳಿಸಬಹುದು. ಹಾಗೂ ಅದು ಯಾವುದೇ ರೀತಿಯಿಂದ ಅಥವಾ ಯಾವುದೇ ರೂಪದಿಂದ ಕೂಡ ಅದು ಬರಬಹುದು. ಅಂದ್ರೆ ಅದು ಹೇಗೆ ಬೇಕಾದರೂ ಬಂದು ನಮ್ಮನ್ನ ಸಂಕಟಕ್ಕೆ ಸಿಲುಕಿಸಬಹುದು. ನಮಗೆ ತಿಳಿಸಿ ಅಥವಾ ಮುನ್ಸೂಚನೆ ಕೊಟ್ಟು ಬರುವಂತಹದ್ದು ಅಲ್ಲ. ಅದು ಏಕಾಏಕಿ ನಮ್ಮ ಮೇಲೆ ಪ್ರಹಾರ ಮಾಡಬಹುದು. ಹೇಗೆ ಒಂದು ದೇಶ ತನ್ನ ರಕ್ಷಣೆಗಾಗಿ, ತನ್ನ ಸುಭದ್ರತೆಗಾಗಿ ವಾಯುಮಾರ್ಗ, ಜಲಮಾರ್ಗ ಹಾಗೂ ಭೂಮಾರ್ಗಗಳ ಮೂಲಕ ರಕ್ಷಣೆ ಮಾಡಿಕೊಳ್ಳುತ್ತೋ, ಹಾಗೆ ಒಬ್ಬ ಸಾಧಕನಿಗೆ ದಶದಿಕ್ಕುಗಳು ಅಂತಂದ್ರೆ ಎಲ್ಲಾ ಮಾರ್ಗಗಳಿಂದಲೂ ಕೂಡ ಈ ರಕ್ಷಣೆ ಎನ್ನುವಂತಹದ್ದು ಬೇಕಾಗತ್ತೆ. ಅದರಲ್ಲೂ ಸತ್ಸಂಗ, ಸತ್ಕಾರ್ಯ, ಸತ್ಕರ್ಮಗಳಲ್ಲಿ ತೊಡಗಿರುವಂತಹವನಿಗೆ ಅನೇಕ ವಿಘ್ನಗಳು ಎದುರಾಗಬಹುದು. ಹೇಳ್ತಾರಲ್ಲ, ಒಳ್ಳೆ ಕೆಲಸ ಮಾಡೋದಕ್ಕೆ 108 ವಿಘ್ನ ಅಂತ. ಆ ರೀತಿ ಒಬ್ಬ ಸಾಧಕನಿಗೆ ಯಾವುದೇ ಸಂದರ್ಭದಲ್ಲಿ ವಿಘ್ನಗಳು ಎದುರಾಗಬಹುದು. ಅವನನ್ನ ಅದು ಪರೀಕ್ಷಿಸಬಹುದು. ಆ ಸಂದರ್ಭದಲ್ಲಿ ಅವನ ತಾಳ್ಮೆ, ಅವನ ಸಹನೆ ಇವು ಮಾತ್ರ ಅವನನ್ನ ಕಾಪಾಡಬಲ್ಲದು. ಆದ್ದರಿಂದ
ಸರ್ವ ದಿಕ್ಕುಗಳಿಂದ, ಸರ್ವತೋಮಾಂ ಎಲ್ಲಾ ಕಡೆಗಳಿಂದಲೂ ಪಾಹಿ ಪಾಹಿ ನನ್ನನ್ನು ರಕ್ಷಿಸು. ನಾವು ನೋಡ್ತೀವಿ ಸಾಮಾನ್ಯವಾಗಿ ಎಲ್ಲಾ ಒಂದು ದೇವತಾ ಆಚರಣೆಗಳಲ್ಲಿ, ಅಂದ್ರೆ ಪೂಜಾ ವಿಧಾನಗಳಲ್ಲಿ, ಹೋಮ ಹವನಗಳ ಸಂದರ್ಭದಲ್ಲಿ, ಯಜ್ಞದ ಆರಂಭದಲ್ಲಿ ಒಬ್ಬ ಸಾಧಕನು ಭೂರ್ಭುವ ಸುವರೋಂ ಇತಿ ದಿಗ್ಬಂಧಃ ಅಂತ ಹೇಳಿ ಪೂಜೆಯನ್ನ ಪ್ರಾರಂಭ ಮಾಡ್ತಾನೆ. ಇದರ ಅರ್ಥ ಈ ಒಂದು ಆಚರಣೆಯ ಸಮಯದಲ್ಲಿ ಒಂದು ಬಂಧವನ್ನ ಪ್ರಕಟಿಸಿ ಹೊರಗಿನ ಯಾವುವೂ ಕೂಡ ನನ್ನನ್ನ ಈ ಕಾರ್ಯದಲ್ಲಿ ತಡೆಯಬಾರದು ಅಂತ ಹೇಳಿ ಪರಮಾತ್ಮನನ್ನ ಕುರಿತು ಪ್ರಾರ್ಥಿಸ್ತಾನೆ. ಹೀಗೆ ಸರ್ವತೋಮಾಂ ಪಾಹಿ ಪಾಹಿ ಸಮಂತಾತ್, ಯಾವುದೇ ಮಾರ್ಗಗಳಿಂದ ನನಗೆ ಬರಬಹುದಾದ ತೊಂದರೆಗಳನ್ನ ರಕ್ಷಿಸು ಅಂತ ಇಲ್ಲಿ ಕೇಳ್ಕೊತಾ ಇರುವಂತಹದ್ದು. ಮುಂದೆ ತ್ವಂ ವಾಂಗ್ಮಯಸ್ತ್ವಂ ಚಿನ್ಮಯಃ ತ್ವಮಾನಂದಮಯಸ್ತ್ವಂ ಬ್ರಹ್ಮಮಯಃ ತ್ವಂ ಸಚ್ಚಿದಾನಂದದ್ವಿತೀಯೋಸಿ ತ್ವಂ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಂ ಜ್ಞಾನಮಯೋ ವಿಜ್ಞಾನಮಯೋಸಿ. ತ್ವಂ ವಾಂಗ್ಮಯಸ್ತ್ವಂ ಚಿನ್ಮಯಃ. ತ್ವಂ ವಾಂಗ್ಮಯಂ, ಇಲ್ಲಿ ದೇವಿ ಸರಸ್ವತಿಯನ್ನ ಸ್ತುತಿಸುವಂತೆ ಕಾಣ್ತಾ ಇದೆ. ಜ್ಞಾನದಿಂದ ಕೂಡಿರುವಂತಹ ವಿಚಾರವನ್ನ ಶಬ್ದ ರೂಪದಿಂದ ಹೊರ ಹಾಕಬೇಕಾದ್ರೆ ಅಲ್ಲಿ ಮಾತು ಅಥವಾ ಭಾಷೆ ಅನ್ನುವಂತಹ ಅವುಗಳ ಅವಶ್ಯಕತೆ ಇದೆ. ವಾಕ್ ಅನ್ನುವಂತಹದ್ದು ಕೂಡ ಮಾತುಗಾರಿಕೆಗೆ ಹೇಳುವಂತಹ ಪದ. ಇದನ್ನ ವಾಕ್ಚಾತುರ್ಯ ಅಂತ ಕೂಡ ಹೇಳ್ತಾರೆ. ತುಂಬಾ ಚೆನ್ನಾಗಿ ಮಾತಾಡುವಂತಹವ್ರನ್ನ ಕುರಿತು ಹೇಳಬೇಕಾದ್ರೆ ಅವನಲ್ಲಿ ತುಂಬಾ ವಾಕ್ಚಾತುರ್ಯ ಇದೆ ಅಂತ ಹೇಳ್ತಾರೆ. ಈ ಮಾತುಗಾರಿಕೆಗೆ, ಪಾಂಡಿತ್ಯಕ್ಕೆ, ಜ್ಞಾನಭರಿತ ಭಾಷೆಗೆ ಮತ್ತು ಪದಪುಂಜಗಳನ್ನ ಅಂತಂದ್ರೆ ಯಾವ ಸಂದರ್ಭದಲ್ಲಿ ಎಂತಹ ಪದಗಳನ್ನು ಉಪಯೋಗಿಸಿ ಮಾತನಾಡಬೇಕು ಅಂತ, ಅಂತಹ ಪದಪುಂಜಗಳಿಂದ ಕೂಡಿ ಅರ್ಥವತ್ತಾಗಿ ಬರಬೇಕಾದ್ರೆ ಅಲ್ಲಿ ನಾವು ತಾಯಿ ಶಾರದೆ ಅಥವಾ ಸರಸ್ವತಿ ಅನ್ನುವಂತಹವಳು ಇದೀಗ ಅಧಿದೇವತೆಯಾಗಿದ್ದಾಳೆ. ಆದ್ರೂ ಕೂಡ ಇಲ್ಲಿ ಶಾರದೆ ಸರಸ್ವತಿಯ ಜೊತೆಗೆ ಗಣಪತಿಯನ್ನ ಕೂಡ ಇಲ್ಲಿ ಆರಾಧಿಸ್ತಾ ಇರುವಂತಹದ್ದು. ಮಾತು ಅಥವಾ ಜ್ಞಾನದ ವಿಚಾರ ಅಂತಂದಾಗ ಅದು ಅವಶ್ಯವಾಗಿ ಒಂದು ಬುದ್ಧಿಯ ಸಾಮರ್ಥ್ಯವನ್ನು ಕೂಡ ತೋರಿಸ್ತಾ ಇರುತ್ತೆ. ಗಣಪತಿಯನ್ನ ಬುದ್ಧಿಪ್ರದಾಯಕ ಅಂತ ಕರಿತೀವಿ. ಈ ಧೀಶಕ್ತಿ ಅಂತ ಏನ್ ಹೇಳ್ತೀವಿ ಅಂತಂದ್ರೆ ಬುದ್ಧಿಗೆ ಪಟ್ಟಿರುವಂತಹದ್ದು. ಆ ಧೀಶಕ್ತಿಯನ್ನ ಕರುಣಿಸುವ ಪರಮಾತ್ಮ ಗಣಪತಿ ಆಗಿದ್ದಾನೆ. ವಾಂಗ್ಮಯ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಮೊದಲನೇದಾಗಿ ನಾವು ಯಾವ್ಯಾವ ಶಬ್ದವನ್ನ, ಮಾತುಗಳನ್ನ ಹೊರ ಹಾಕ್ತೀವಿ ಅವೆಲ್ಲವೂ ನಿನ್ನದೇ ಪ್ರತಿರೂಪವಾಗಿದೆ. ಶಬ್ದ ಅನ್ನುವಂತಹದ್ದನ್ನ ಕೇವಲ ಒಂದು ಸೌಂಡ್ ಅಥವಾ ಒಂದು ಸದ್ದು ಅಥವಾ ಗದ್ದಲ ಈ ರೀತಿ ಅಲ್ಲದೆ ಪದಗಳು ಅಥವಾ ಭಾಷೆ ಅಂತ ನೋಡ್ಬೇಕಾಗತ್ತೆ. ಭಾಷೆ ಅಂತಂದ್ರೆ ಇಟ್ ಕಮ್ಯುನಿಕೇಟ್ಸ್ ಅಂಡ್ ಕನೆಕ್ಟ್ಸ್. ನಮಗೆ ಅರ್ಥವಾಗುವ ರೀತಿನಲ್ಲಿ ನಮ್ಮ ಜೊತೆ ಅದು ಹೊಂದ್ಕೊಂಡು ಬರುತ್ತೆ. ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೋಬೇಕು. ಹೀಗೆ ನಮ್ಮಿಂದ ಪದಗಳು ಹೊರಬರಬೇಕಾದ್ರೆ ಅವು ಅಲ್ಲಿ ಮನದಲ್ಲಿ ಪೂರ್ವವಾಗಿ ಆ ವಿಚಾರಗಳು ನಮ್ಮಲ್ಲಿ ಹುಟ್ಟಿರಬೇಕು. ಹೇಗೆ ಒಂದು ಸ್ಟ್ರಕ್ಚರ್ ಅಂತ ಹೇಳ್ತೀವಲ್ಲ, ಆ ಒಂದು ಸ್ಟ್ರಕ್ಚರ್ಗೆ ಈ ಬ್ಲೂ ಪ್ರಿಂಟ್ ಅನ್ನೋದು ಹೇಗೆ ಮೊದಲು ತಯಾರಾಗಿ ನಂತರ ಅದು ತನ್ನ ಬೃಹತ್ ಆಕಾರವನ್ನ ಪಡ್ಕೊಳ್ಳುತ್ತೋ ಆ ರೀತಿನಲ್ಲಿ ನಮ್ಮಲ್ಲಿ ವಿಚಾರಗಳು ಅಂತಂದ್ರೆ ಜ್ಞಾನ ಭರಿತವಾಗಿ ಕೂಡಿರುವಂತಹವುಗಳು ಹೊರಬರಬೇಕಾದರೆ ಅವು ಮೊದಲೇ ಅಲ್ಲಿ ಸಂಸ್ಕಾರ ರೂಪ ಪಡೆದು ಬಹು ಸೂಕ್ಷ್ಮವಾಗಿ ಅವು ನಮ್ಮಲ್ಲಿ ಜನಿಸಿರಬೇಕು, ನಮ್ಮಲ್ಲಿ ಇರಬೇಕು. ಹೀಗೆ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಆಗಲಿ ಅದು ನನ್ನ ಮನದಲ್ಲಿ ಬರಬೇಕು ಅಂತಂದ್ರೆ ಅದು ಕೇವಲ ನಿನ್ನ ಕೃಪೆ, ನಿನ್ನ ಕಾರುಣ್ಯದಿಂದ ಮಾತ್ರ ಸಾಧ್ಯ. ಹೀಗೆ ಹೊರಬಂದ ಜ್ಞಾನಭರಿತ ಪದಪುಂಜಗಳೆಲ್ಲವೂ
ನಿನ್ನದೇ ತೋರುವಿಕೆಗಳು, ನಿನ್ನದೇ ಎಕ್ಸ್ಪ್ರೆಷನ್ಸ್. ಎವ್ರಿ ವರ್ಡ್ filled with knowledge which is expressed is nothing but you, you alone. ಗೀತೆನಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ಚೇತನಾ ಶಕ್ತಿ ಅಥವಾ ಪರಮಾತ್ಮ ಶಕ್ತಿ ಎನ್ನುವಂತಹದ್ದು ಅದು ಎಲ್ಲಾ ಜೀವರಾಶಿಗಳ ಹೃದಯವನ್ನ ಹೊಕ್ಕು ಅವುಗಳೆಲ್ಲವನ್ನು ಒಟ್ಟಾಗಿ ಹಿಡಿದಿಡುತ್ತೆ. ಅರ್ಜುನ, ನಾನು ನೀರಿನಲ್ಲಿ ರಸಸ್ವರೂಪದಲ್ಲಿರ್ತೀನಿ. ಸೂರ್ಯ ಚಂದ್ರರಲ್ಲಿ ಇರುವ ಪ್ರಕಾಶ ಅಥವಾ ತೇಜಸ್ಸು ಅನ್ನೋದು ಕೂಡ ನಾನೇ ಅಂತ ಹೇಳ್ತಾನೆ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಹೋ ಪ್ರಣವ ಸರ್ವವೇದೇಶು ಶಬ್ದ ಕೆ ಪೌರುಷಂ ಋಷು. ಜ್ಞಾನ ವಿಜ್ಞಾನ ಯೋಗದಲ್ಲಿ ಈ ಮಾತುಗಳನ್ನ ಪರಮಾತ್ಮ ಹೇಳ್ತಾನೆ. ಎಲ್ಲಾ ವೇದಗಳಲ್ಲಿ ನಾನು ಓಂಕಾರ ಆಗಿರ್ತೀನಿ. ಆಕಾಶದಲ್ಲಿ ಶಬ್ದ ಅನ್ನುವಂತಹದ್ದು ನಾನು, ಮತ್ತು ನರರಲ್ಲಿ ಪೌರುಷ ಅನ್ನುವಂತಹದ್ದು ನಾನು. ಅಂದ್ರೆ ನಾನು ಎಲ್ಲವೂ ಆಗಿರ್ತೀನಿ. ಇಲ್ಲಿ ಪರಮಾತ್ಮ ತಿಳಿಸ್ತಾ ಇರುವಂತಹದ್ದು, ನಾನು ಎಲ್ಲಾ ಕಡೆಯೂ ಎಲ್ಲೆಲ್ಲೂ ಕೂಡ ಓತಾಪ್ರಾತನಾಗಿ ಎಲ್ಲದರ ಜೊತೆ ನಾನು ನನ್ನನ್ನ ಕಂಡುಕೊಂಡಿರ್ತೀನಿ, ಹರಡಿಕೊಂಡಿರ್ತೀನಿ. ಯಾವುದೇ ವಸ್ತುವಿನಲ್ಲಿ ಯಾವುದು ಯಾವ ಕಾರಣದಿಂದ ಆ ವಸ್ತುವಿನ ಆದಿಯಿಂದ ಅಂದ್ರೆ ಪ್ರಾರಂಭದಿಂದ ಅಂತ್ಯದವರೆಗೆ ಇರಬಲ್ಲದೋ, ಹಾಗೂ ಅದರ ಅಸ್ತಿತ್ವಕ್ಕೆ ಯಾವುದು ಕಾರಣವಾಗಿರುತ್ತೆಯೋ ಅದನ್ನ ಆ ವಸ್ತುವಿನ ಧರ್ಮ ಅಂತ ಹೇಳ್ತಾರೆ. ಈ ರೀತಿಯಿಂದ ಎಲ್ಲಾ ವೇದಗಳ ಓಂಕಾರ ಅಂತಂದ್ರೆ ಪ್ರಣವ, ಆ ಪ್ರಣವ ನಾನೇ ಅಂತ ಇಲ್ಲಿ ತಿಳಿಸ್ತಾ ಇದ್ದಾನೆ. ಗಣಪತಿಯನ್ನ ನಾವು ಪ್ರಣವ ಅಂತ ಕೂಡ ಹೇಳ್ತೀವಿ. ಯಾವೆಲ್ಲವೂ ಶಬ್ದಗಳ ಮೂಲಕ ವಿಚಾರವನ್ನ ತಿಳಿಸುತ್ತಾ ಹೊರಬರುತ್ತೋ ಅವೆಲ್ಲವೂ ಪರಮಾತ್ಮ ಸ್ವರೂಪ ಮಾತ್ರವೇ ಆಗಿದೆ. ಮೂಲವಾಗಿ ಶಬ್ದ ಅನ್ನುವಂತಹದ್ದು ಒಂದು ತರಂಗ. ಈ ತರಂಗದ ಕಾರಣದಿಂದಾಗಿ ಅದು ಅನೇಕವನ್ನ ಹೋಗಿ ಮುಟ್ಟಲು ಅಥವಾ ತಲುಪಲು ಸಾಧ್ಯ. ಸೌಂಡ್ ಈಸ್ ನಥಿಂಗ್ ಬಟ್ ಎ ವೈಬ್ರೇಷನ್, ಅಂಡ್ ಬಿಕಾಸ್ ಆಫ್ ದಿ ವೈಬ್ರೇಷನ್ ಸೌಂಡ್ ಟ್ರಾವೆಲ್ಸ್ ಅಂಡ್ ರೀಚಸ್ ಅಂತ ಹೇಳ್ತಾರೆ. ಹೀಗೆ ಈ ಶಬ್ದ ತರಂಗಗಳಿಗೆ ಸಾರ ಅಂತಂದ್ರೆ ಮೂಲ ವಸ್ತು ನಾನಾಗಿದ್ದೀನಿ. ಈ ರೀತಿ ನಾವು ಅರ್ಥ ಮಾಡ್ಕೊಂಡ್ರೆ ಉಪನಿಷತ್ ರುಚಿ ಸ್ತುತಿಸೋ ಹಾಗೆ ತ್ವಂ ವಾಂಗ್ಮಯ ಅಂತ ಗಣಪತಿನ ಯಾತಕ್ಕೆ ಕರೀತಾ ಇದ್ದಾನೆ ಅನ್ನೋದು ನಮಗೆ ಅರ್ಥ ಆಗತ್ತೆ. ಈಗಲೂ ಕೂಡ ಅನೇಕ ಭಾಗಗಳಲ್ಲಿ ವಿದ್ಯಾ ಆಶ್ರಮಗಳಲ್ಲಿ ಈ ಒಂದು ಮಂತ್ರ ಭಾಗವನ್ನ ದೀಕ್ಷೆ ಅಂತ ಹೇಳಿ ಉನ್ನತ ವಿದ್ಯಾಭ್ಯಾಸಕ್ಕೆ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ ಈ ಉಪದೇಶವನ್ನು ಕೊಟ್ಟು ಆಶೀರ್ವಾದ ಮಾಡುವಂತಹ ಒಂದು ಸಂಸ್ಕೃತಿ ಈಗಲೂ ಅನೇಕ ಪಾಠಶಾಲೆಗಳಲ್ಲಿ ನಾವು ನೋಡಬಹುದು. ತ್ವಂ ಚಿನ್ಮಯ, ಚಿತ್ ಪ್ಲಸ್ ಮಯ ಈಸ್ ಚಿನ್ಮಯ. ಪರಮಾತ್ಮ ನೀನು ಜ್ಞಾನ ಸ್ವರೂಪಿಯೇ ಆಗಿದೆಯಾ. ಗಣಪತಿಯನ್ನ ನಾವು ಸಿದ್ಧಿ ಬುದ್ಧಿ ಸಮೇತ ಅಂತ ಹೇಳಿ ಹಾಡಿ ಹೊಗಳ್ತೀವಿ, ಸ್ತುತಿಸ್ತೀವಿ ಗಣಪತಿಯನ್ನ. ಮತ್ತು ಸಿದ್ಧಿ ಬುದ್ಧಿಯನ್ನ ಗಣಪತಿಯ ಹೆಂಡತಿಯರು ಅಂತ ಕೆಲವರು ಹೇಳ್ತಾರೆ. ಇದು ಒಂದು ಅಜ್ಞಾನದ ಪರಮಾವಧಿ ಅಂತಾನೆ ಹೇಳಬೇಕಾಗತ್ತೆ. ಯಾಕೆ ಅಂತಂದ್ರೆ, ನಿಜ ಹೇಳಬೇಕು ಅಂತಂದ್ರೆ ಸಿದ್ಧಿ ಮತ್ತು ಬುದ್ಧಿ ಈ ಎರಡೂ ಕೂಡ ಒಂದು ಧೀಶಕ್ತಿಯನ್ನ ಕುರಿತು ಹೇಳಿರುವಂತಹದ್ದು. ಯಾವುದೇ ಒಬ್ಬ ವ್ಯಕ್ತಿಯ ಸಾಮರ್ಥ್ಯವನ್ನ ತಿಳಿಬೇಕು ಅಂತಂದ್ರೆ ಕೇವಲ ಅದು ಅವನ ಬಳಿ ಇರುವ ಒಂದು ಬಲದಿಂದ ಅದು ಪ್ರಕಟವಾಗತ್ತೆ ವಿನಃ ಅವನ ಬಳಿ ಇರುವ ಬಲವಿಲ್ಲದ ಇತರಗಳಿಂದ ಅಲ್ಲ. ಆಶ್ಚರ್ಯ ಅಂತಂದ್ರೆ ಆ ಇತರಗಳು ಅಂತಂದ್ರೆ ಬೇರೆ ಎಲ್ಲವುಗಳು ಕೂಡ ಅವನ ಬಳಿ ಇರೋದು ಅವನ ಸಾಮರ್ಥ್ಯದಿಂದ, ಅವನ ಬಲದಿಂದ. ಹಾಗಾಗಿ ಗಣಪತಿಯ ಸಾಮರ್ಥ್ಯವೇ, ಅವನ ಶಕ್ತಿಯೇ ಈ ಸಿದ್ಧಿ ಮತ್ತು ಬುದ್ಧಿ. ಸಿದ್ಧಿ ಬುದ್ಧಿಯಿಂದ ಅವನ ಶಕ್ತಿ ಹೆಚ್ಚಾಗಿಲ್ಲ,
ಅವನ ಶಕ್ತಿಯ ಕಾರಣಗಳಿಂದ ಅವುಗಳು ಅವನ ಬಳಿ ಇದೆ. ಆದ್ರಿಂದ ಸಿದ್ಧಿ ಬುದ್ಧಿ ಎನ್ನುವಂತಹದ್ದು ಅವನ ಹೆಂಡತಿಯರಲ್ಲ, ಅವುಗಳು ಅವನ ಶಕ್ತಿಯನ್ನ ಕುರಿತು ಹೇಳಿರುವಂತಹದ್ದು. ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು, ಪರಮಾತ್ಮನನ್ನ ಚಿನ್ಮಯ ಅಂತ ಹೇಳಿರುವ ಈ ಮಂತ್ರದ ಭಾಗವನ್ನ ನಾವು ಹೆಚ್ಚು ವಿಚಾರ ಮಾಡಬೇಕಾಗತ್ತೆ. ಪರಮಾತ್ಮ ಗಣಪತಿಯನ್ನ ಸಿದ್ಧಿ ಬುದ್ಧಿ ಅಂತ ಹೇಳಿರುವಂತಹದ್ದು ಅವನ ಕುಶಲತೆ ಮತ್ತು ಜಾಣ್ಮೆಯನ್ನ ಕುರಿತು ತಿಳಿಸ್ತಾ ಇರುವಂತಹದ್ದು. ಸಿದ್ಧಿ ಅಂತಂದ್ರೆ ಕಾರ್ಯಸಿದ್ಧಿ ಮತ್ತು ಬುದ್ಧಿ ಅಂತಂದ್ರೆ ಅದು ಮನೋಬುದ್ಧಿ. ಕಾರ್ಯಸಿದ್ಧಿ ಅಂತಂದ್ರೆ ಯಾವುದೇ ಒಂದು ಕೆಲಸವನ್ನ ಕೈಗೆತ್ಕೊಂಡಾಗ ಅದರ ಪರಿಣಾಮ ಯಶಸ್ಸು ಮಾತ್ರವೇ ಆಗಿರುತ್ತೆ, ಹಾಗೂ ಅದು ಕೇವಲ ಯಶಸ್ಸು ಆಗಿರೋದ್ರಿಂದ ಅದನ್ನ ಕಾರ್ಯಸಿದ್ಧಿ ಅಂತ ಹೇಳ್ತಾರೆ. ಈ ಕಾರ್ಯಸಿದ್ಧಿಗೆ ಕಾರಣ ಅವನ ಬುದ್ಧಿ, ಮನೋಬುದ್ಧಿ. ಈ ಮನೋಬುದ್ಧಿಗೆ ಮೂಲ ಸಾರವೇ ಅವನ ಜ್ಞಾನ ಮತ್ತು ಜ್ಞಾನ ಸ್ವರೂಪ. ಅದನ್ನೇ ಇಲ್ಲಿ ತ್ವಂ ಚಿನ್ಮಯ ಅಂತ ಹೇಳಿರುವಂತಹದ್ದು. ಪೂರ್ಣ ಪ್ರಜ್ಞೆಯಿಂದ ಕೂಡಿ ಹೊರಬರುವಂತಹ ಕೌಶಲ್ಯವೇ ಸಿದ್ಧಿ ಬುದ್ಧಿ. ಮತ್ತು ಇಲ್ಲಿ ಋಷಿ ಚಿನ್ಮಯ ಅಂತ ಇದನ್ನ ಕುರಿತು ಹೇಳಿದಾನೆ. ಇದು ಪರಮಾತ್ಮನ ಜಾಗೃತ್ ಸ್ವರೂಪವನ್ನು ಕೂಡ ತಿಳಿಸ್ಕೊಡ್ತಾ ಇದೆ. ತ್ವಂ ವಾಂಗ್ಮಯಸ್ ತ್ವಂ ಚಿನ್ಮಯ. ಗಣಪತಿಯನ್ನ ಸಿದ್ಧಿ ಬುದ್ಧಿ ಅಂತ ಹೇಳಿರೋದ್ರಲ್ಲಿ ನಾವು ಮತ್ತೊಂದು ವಿಚಾರವನ್ನ ಇಲ್ಲಿ ನೋಡ್ಬೇಕಾಗತ್ತೆ. ಕೆಲವರನ್ನ ಕುರಿತು ನಾವು ಅವರ ಬಗ್ಗೆ ಹೇಳಬೇಕಾದ್ರೆ ಅವರಲ್ಲಿ ಒಂದು ವಾಕ್ಶಕ್ತಿ ಇದೆ ಅಂತ ಹೇಳ್ತೀವಿ. ಅದರ ಅರ್ಥ ಅವರ ಮಾತುಗಳಲ್ಲಿ ಸತ್ಯವಿದೆ, ಅವರ ಮಾತುಗಳಲ್ಲಿ ಜ್ಞಾನವಿದೆ, ಅವರಲ್ಲಿ ಒಂದು ಪೂರ್ಣ ಅರಿವು ಇದೆ. ಅದರ ಪರಿಣಾಮದಿಂದ ಅವ್ರನ್ನ ಗೌರವಿಸಿ ಅವರು ವಾಕ್ ಸಿದ್ಧಿ ಪಡ್ಕೊಂಡಿದ್ದಾರೆ ಅಂತ ನಾವು ಹೇಳ್ತೀವಿ. ಅವರು ಏನ್ ಹೇಳ್ತಾರೋ ಅದರಂತೆನೇ ಅವರು ನಡ್ಕೋತಾರೆ. ಹೀಗೆ ನಡೆ ನುಡಿಗಳನ್ನ ಅನುಸರಿಸಬೇಕು ಅನ್ನುವಂತಹದ್ದನ್ನ ಶಾಸ್ತ್ರಗಳಿಂದ ತಿಳಿದು ಅದನ್ನ ಅನುಷ್ಠಾನ ಮಾಡಿ ಈ ಒಂದು ವಾಕ್ ಸಿದ್ಧಿ ಅನ್ನೋದನ್ನ ಅವರು ಪಡ್ಕೊಂಡಿರ್ತಾರೆ. ಆದ್ರಿಂದ ಅವರು ಹೇಳಿದ್ದು ನಡೆದೇ ತೀರತ್ತೆ ಅಂತ ಹೇಳ್ತಾರೆ. ವಾಕ್ ಸಿದ್ಧಿ ಪಡ್ಕೊಂಡಿದ್ದಾರೆ ಅಂತಂದ್ರೆ ಅವರು ಅಂತಹ ಜ್ಞಾನದ ಮಟ್ಟವನ್ನ ಹೋಗಿ ತಲುಪಿದ್ದಾರೆ ಅಂತ ಅರ್ಥ. ಈ ಕಾರಣದಿಂದ ಇಲ್ಲಿ ಉಪನಿಷತ್ ಋಷಿಯು ಗಣಪತಿಯನ್ನ ಕುರಿತು ತ್ವಂ ವಾಂಗ್ಮಯ ತ್ವಂ ಚಿನ್ಮಯ ಅಂತ ಗಣಪತಿಯನ್ನ ಇಲ್ಲಿ ಸ್ತುತಿಸ್ತಾ ಇದ್ದಾನೆ. ತ್ವಂ ಆನಂದಮಯಸ್ತ್ವಂ ಬ್ರಹ್ಮಮಯ. ತ್ವಂ ಆನಂದಮಯ. ಸಾಮಾನ್ಯವಾಗಿ ನಾವು ಯಾವುದೇ ದೇವರನ್ನ ಮೂರ್ತಿ ರೂಪದಿಂದ ನೋಡಿದಾಗ ಆ ಒಂದು ರೂಪ ಮನಸ್ಸಿಗೆ ಒಂದು ಖುಷಿ ಅಂತಂದ್ರೆ ಮನಸ್ಸಿಗೆ ಒಂದು ಮುದ ಅಥವಾ ಸಂತೋಷವನ್ನ ಕೊಡುತ್ತೆ. ಹಾಗೂ ಆ ರೂಪವು ಆ ಕ್ಷಣದಲ್ಲಿ ನಾವು ಅದನ್ನ ನೋಡಿದಾಗ ಅದು ಜಗತ್ತಿನ ನಮ್ಮ ಎಲ್ಲಾ ವ್ಯಾಪಾರವನ್ನ ಕೂಡ ಮರೆಸ್ಬಿಡುತ್ತೆ. ಹೊರ ಪ್ರಪಂಚದ ಯಾವ ಅಲೆಗಳು ಕೂಡ ನಮ್ಮನ್ನ ಅಲುಗಾಡಿಸಿದ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ. ಆಗ ನಾವು ಅಲ್ಲಿ ಸ್ತಬ್ಧರಾಗ್ತೀವಿ, ಮೂಕ ವಿಸ್ಮಿತ ಅಂತ ಹೇಳ್ತೀವಿ. ಹಾಗೂ ಆ ಕ್ಷಣವನ್ನ ನಾವು ಅನುಭವಿಸಿ ಒಂದು ಆನಂದವನ್ನ ಹೊಂದುತ್ತೀವಿ. ಹೀಗೆ ಆ ಆನಂದವನ್ನ ನಾವು ಪರಮಾತ್ಮನ ಮೂರ್ತಿ ರೂಪವನ್ನ ನೋಡಿ ಅನುಭವಿಸ್ತೀವಿ. ಇದಕ್ಕೆ ಕಾರಣ ನಾವು ನಂಬಿರುವ ಆ ಪರಮಾತ್ಮನ ಶಾಂತ ರೂಪ ಅನ್ನುವಂತಹದ್ದು ಅದನ್ನೇ ಹೊರಸೂಸಿ ನಮಗೆ ಕೊಡ್ತಾ ಇದೆ. ನಾವು ಒಂದು ಭದ್ರಕಾಳಿ ಅಂತ ಹೇಳಿ ಒಂದು ಶಕ್ತಿ ದೇವಿಯನ್ನ ಕುರಿತು ಹೇಳ್ತೀವಿ. ಆ ಶಕ್ತಿ ದೇವತೆಯ ರೌದ್ರಾವತಾರದಲ್ಲಿ ಕೂಡ ಒಂದು ಅಭಯವನ್ನು ಕಂಡು ಅದನ್ನ ಅನುಭವಿಸಿ ಆ ಕ್ಷಣದಲ್ಲಿ ಸಂತೋಷ ಅಥವಾ ಆನಂದವನ್ನ ನಾವು ಕಂಡಿರ್ತೀವಿ. ಉದಾಹರಣೆಗೆ ತಾಯಿ ಚಾಮುಂಡೇಶ್ವರಿ ಆ ಒಂದು ಮೂರ್ತಿ ರೂಪದ ಒಂದು ದರ್ಶನವನ್ನ ನಾವು ಪಡ್ಕೊಂಡಾಗ ಆ ಶಕ್ತಿ ದೇವತೆ ತಾಯಿ ಚಾಮುಂಡೇಶ್ವರಿ
ಸಿಂಹವಾಹಿನಿ ಆಗಿರ್ತಾಳೆ, ಸಿಂಹದ ಮೇಲೆ ಕೂತಿರ್ತಾಳೆ. ಹಾಗೂ ಮಹಿಷಾಸುರ ಮರ್ದಿನಿ ಅಂತಂದ್ರೆ ಆ ಮಹಿಷಾಸುರ ಅನ್ನೋ ರಾಕ್ಷಸನನ್ನ ಸಂಹಾರ ಮಾಡ್ತಾ ಇರ್ತಾಳೆ. ಆ ರೂಪವನ್ನ ನೋಡಿದಾಗ ಅಲ್ಲಿ ಒಂದು ಭಯಾನಕ ಅಂತಂದ್ರೆ ಒಂದು ಸಂಹಾರ ನಡೀತಾ ಇದೆ, ಮತ್ತೊಂದು ಆ ಒಂದು ದಿವ್ಯ ತೇಜಸ್ಸು, ಆ ಒಂದು ಶಾಂತ ಸ್ವರೂಪ, ಶಾಂತ ಭಾವ ಅಭಯವನ್ನ ಕೊಟ್ಟು ನಿಮ್ಮನ್ನ ನಾನು ರಕ್ಷಿಸ್ತಾ ಇದ್ದೀನಿ ಅಂತ ಕೂಡ ಅದು ಹೇಳ್ತಾ ಇರೋ ರೀತಿ ನಾವು ಆ ಮೂರ್ತಿಯ ರೂಪವನ್ನ ನೋಡಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಒಂದು ದುಷ್ಟ ಸಂಹಾರ ನಡೀತಾ ಇದೆ, ಹಾಗೂ ನಿನ್ನನ್ನ ರಕ್ಷಿಸ್ತಾ ಇದ್ದೀನಿ ಅಂತ ಒಂದು ಅಭಯವನ್ನು ಕೂಡ ಆ ಮೂರ್ತಿ ರೂಪ ನಮ್ಗೆ ಕೊಡ್ತಾ ಇದೆ. ಹೀಗೆ ಆ ರೌದ್ರಾವತಾರದಲ್ಲಿ ಕೂಡ ಒಂದು ಅಭಯವನ್ನ ಕಂಡು ಅದನ್ನು ಅನುಭವಿಸಿ ಆ ಕ್ಷಣದಲ್ಲಿ ಒಂದು ಸಂತೋಷ, ಆನಂದವನ್ನ ನಾವು ಕಂಡಿರ್ತೀವಿ. ನಿಜ ಹೇಳಬೇಕು ಅಂತಂದ್ರೆ ಪರಮಾತ್ಮನ ಮೂರ್ತಿ ರೂಪ ಅಂತ ನಾವೇನ್ ಹೇಳ್ತಾ ಇದ್ದೀವಿ ಅದು ಮಾನವ ಅಥವಾ ಮನುಷ್ಯ ನಿರ್ಮಿತವೇ ಆಗಿರುತ್ತೆ. ಆ ನಿರ್ಮಾಣದಲ್ಲಿ ಒಂದು ಶಕ್ತಿ ಆ ರೀತಿಯ ಕುಶಲತೆಯನ್ನ ಪ್ರದರ್ಶಿಸಿರುತ್ತೆ. ನಾವು ಭಗವಂತನ ಪ್ರಾರ್ಥನೆಗೆ ಸಿದ್ಧವಾಗಿ ನಮ್ಮ ಇಷ್ಟ ದೈವವಾದ ರಾಮನಾಗಿರಬಹುದು, ಕೃಷ್ಣನಾಗಿರಬಹುದು, ಅಥವಾ ಶಿವ ಆಗಿರಬಹುದು, ಹೀಗೆ ಯಾರೇ ಆಗಿದ್ರೂ ಕೂಡ ಪ್ರಾರ್ಥನೆ ಅಂತ ಹೇಳಿ ಅವನ ಮುಂದೆ ಹೋಗಿ ಆ ಪರಮಾತ್ಮನನ್ನ, ನನ್ನ ಇಷ್ಟ ದೇವನನ್ನ ನೋಡಿದ ಕೂಡಲೇ ನಾವು ಬೇಡೋದಕ್ಕೆ ಪ್ರಾರಂಭ ಮಾಡ್ತೀವಿ. ನನಗೆ ಯಾಕೆ ಹಿಂಗಾಗಿದೆ, ನನ್ನ ಹತ್ರ ಅದಿಲ್ಲ, ನನ್ನ ಹತ್ರ ಇದಿಲ್ಲ, ನನಗೆ ಅದು ಬೇಕು, ಇದು ಬೇಕು, ಕಷ್ಟಗಳು ನನ್ನನ್ನ ಮಾತ್ರ ಹುಡುಕೊಂಡು ಬರ್ತಾ ಇದೆ, ನಾನೇನ್ ತಪ್ಪು ಮಾಡಿದ್ದೀನಿ, ದಿನ ನಿನಗೆ ನಮಸ್ಕಾರ ಮಾಡ್ತೀನಿ, ಪ್ರದಕ್ಷಿಣೆ ಮಾಡ್ತೀನಿ, ನಿನ್ ಪೂಜೆ ಮಾಡ್ತೀನಿ. ಹೀಗೆ ನಾವು ಪರಮಾತ್ಮನನ್ನ ಕುರಿತು ಒಂದು ದೊಡ್ಡ ಪಟ್ಟಿ, ನಮ್ಮ ಲಿಸ್ಟ್, ನಮಗ್ ಬೇಕಾಗಿರುವಂತಹದ್ದನ್ನ ಕೇಳೋದಕ್ಕೆ ಶುರು ಮಾಡ್ತೀವಿ. ನನಗೆ ಬೇಕಾಗಿರುವಂತಹದ್ದನ್ನ ದಯಮಾಡಿ ನನಗೆ ಕೊಡು ಅಂತ ಕೂಡ ನಾವು ಪ್ರಾರ್ಥನೆ ಮಾಡ್ತೀವಿ. ಹೀಗೆ ನಮ್ಮ ಆಸೆ ಬಯಕೆಗಳ ಪಟ್ಟಿ ಬೆಳೀತಾನೇ ಹೋಗುತ್ತೆ. ಸ್ವಲ್ಪ ಸಮಾಧಾನ ಮಾಡಿಕೊಂಡು ಸಮಾಧಾನ ಚಿತ್ತದಿಂದ ನಮ್ಮ ಮನಸ್ಸಿನ ಶಾಂತ ಸ್ಥಿತಿಯನ್ನ ಅನುಭವಿಸಿ ನಾವು ಆ ರಾಮನನ್ನು ಅಥವಾ ಕೃಷ್ಣನನ್ನು ನೋಡಿದ್ರೆ ಆ ರಾಮ ನಮ್ಮೆಲ್ಲರಿಗಿಂತ ಹೆಚ್ಚು ಕಷ್ಟವನ್ನ ಎದುರಿಸಿ ಯಶಸ್ಸು ಸಾಧಿಸಿ ಈಗ ಆ ಆನಂದವನ್ನ, ಅಭಯವನ್ನ ನಮಗೆ ಕೊಡ್ತಾ ಇದ್ದಾನೆ. ಅದೇ ತರ ಈ ಕೃಷ್ಣ ಹುಟ್ಟುವಾಗಲೇ ಅವನು ಕಾರಾಗೃಹದಲ್ಲಿ ಹುಟ್ಟಿರ್ತಾನೆ. ನಂತರದ ಮರುಗಳಿಗೆನಲ್ಲಿ, ಮರು ಕ್ಷಣದಲ್ಲಿ ಅವನು ತಂದೆ ತಾಯಿಯರಿಂದ ಬೇರ್ಪಟ್ಟು ಬೇರೆಲ್ಲಿಗೋ ಬರ್ತಾನೆ. ಚಿಕ್ಕ ಮಗು ಆಗಿರ್ಬೇಕಾದ್ರೆ ಪೂತಿನಿಯನ್ನ ಎದುರಿಸ್ಬೇಕಾಗಿರುತ್ತೆ. ನಂತರ ಕಾಳಿಂಗ ಮರ್ದನ ಆಗತ್ತೆ, ಗೋವರ್ಧನ ಗಿರಿನ್ ಎತ್ತಾನೆ, ಕಂಸನ ವಧೆ ಆಗತ್ತೆ. ಹೀಗೆ ಅನೇಕಗಳನ್ನ ಪರಮಾತ್ಮನಾದ ಅವನು ಕೂಡ ಈ ಒಂದು ಪ್ರಪಂಚಕ್ಕೆ ಬಂದು ಎದುರಿಸಿರ್ತಾನೆ. ನಾವು ರಾಮನ್ ನೋಡಿದಾಗ ಕೂಡ ಅದೇ ನಮ್ಗೆ ಜ್ಞಾಪಕ ಬರುತ್ತೆ. ರಾಮ ಅಂತಂದ್ರೆ ಅವನು ಸಾಮ್ರಾಟ್ ದಶರಥನ ಮಗ ಆಗಿರ್ತಾನೆ. ಅಂತಹ ಸಾಮ್ರಾಟನ ಮಗನಾದ್ರೂ ಕೂಡ ಅವನು ಆ ದಶರಥ ಆಸೆ ಪಟ್ಟಂತೆ ಅವನಿಗೆ ಪಟ್ಟ ದೊರೆಯದೆ ಸಿಂಹಾಸನದಿಂದ ವಂಚಿತನಾಗಿ ಸೀತೆ ಹಾಗೂ ಲಕ್ಷ್ಮಣನ ಜೊತೆಯಲ್ಲಿ ಕಾಡಿಗೆ ವನವಾಸಕ್ಕಾಗಿ ಬರ್ತಾನೆ. ಅಲ್ಲಿ ಸೀತೆಯ ಅಪಹರಣ ಆಗತ್ತೆ, ರಾಮನ ಜೊತೆ ಯುದ್ಧ ಆಗತ್ತೆ. ಹೀಗೆ ಅನೇಕ ಸವಾಲುಗಳನ್ನ ರಾಮ ಕೂಡ ಎದುರಿಸಿರ್ತಾನೆ. ಇಲ್ಲಿ ನಾವು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂತಂದ್ರೆ, ಕಷ್ಟಗಳು, ಸವಾಲುಗಳು ನಮಗೆ ಎದುರಾಗುವುದೇ ನಮ್ಮನ್ನ ಹೆಚ್ಚು ಗಟ್ಟಿ ಮಾಡೋದಕ್ಕೆ. ಯಾವುದೇ ಸಂದರ್ಭದಲ್ಲಿ ನಾವು ಎದೆಗುಂದದೆ ಅದನ್ನ ಎದುರಿಸಬೇಕು. ಬರುವಂತಹ ಕಷ್ಟಗಳನ್ನ ನಾವು ಸ್ವೀಕರಿಸಿ ಅದಕ್ಕೆ ಪರಿಹಾರ ಮಾರ್ಗವಾಗಿ ನಾವು ಅದಕ್ಕಾಗಿ ಕೆಲಸ ಮಾಡಬೇಕಾಗತ್ತೆ. ಬರುವ ಯಾವುದೇ ಆದರೂ ಕೂಡ ಅದು ಕಷ್ಟ ಆಗಿರ್ಲಿ, ಸುಖವಾಗಿರ್ಲಿ, ಆ ಬಂದಂತಹ ಯಾವುದೇ ಆಗಿದ್ರೂ ಕೂಡ ಅವು ಶಾಶ್ವತವಾಗಿ ನಿಲ್ಲೋದಿಲ್ಲ. ಅವುಗಳ ಅನುಭವ ಅನ್ನುವಂತಹದ್ದನ್ನ ಕೊಟ್ಟು ಅವು ಮುಂದೆ ಸಾಗತ್ವೆ. ಇದನ್ನ ನಾವು ತಿಳ್ಕೊಂಡು ನಾವು ಅದನ್ನ ಕಲಿತು ನಮ್ಮ ಶಕ್ತಿಯನ್ನ ನಾವು
ಹೆಚ್ಚು ಮಾಡ್ಕೋಬೇಕಾಗತ್ತೆ. ಈ ಹಂತದಲ್ಲಿ ಮನಸ್ಸು ಅನುಭವಿಸುವ ಸ್ಥಿತಿಯನ್ನ ನಮ್ಮ ಜ್ಞಾನವು ಆನಂದ ಅಂತ ತಿಳಿಸುತ್ತೆ. ಯಾಕೆ ಅಂತಂದ್ರೆ ಯಾವುದೇ ಒಂದು ಕಷ್ಟ ಬಂದಾಗ ಅದರ ಪರಿಹಾರಕ್ಕಾಗಿ ನಾವು ಕೆಲಸ ಮಾಡಿ ಅದರಿಂದ ಒಂದು ಯಶಸ್ಸು ಅಥವಾ ಒಂದು ಕೀರ್ತಿ ಅಥವಾ ಅದನ್ನು ಎದುರಿಸಿ ಒಂದು ವಿಜಯವನ್ನು ಸಾಧಿಸಿದಾಗ ನಾವು ಅನುಭವಿಸುವ ಆ ಸ್ಥಿತಿ ನಮಗೆ ಹೆಚ್ಚು ಆನಂದವಾಗಿ ಕಂಡುಬರುತ್ತೆ. ಪರಮಾತ್ಮನ ಸ್ವರೂಪವೇ ಆನಂದ ಸ್ವರೂಪ ಅಂತ ಹೇಳ್ತಾರೆ. ಅದನ್ನೇ ಇಲ್ಲಿ ತ್ವಂ ಆನಂದಮಯ ಅಂತ ಹೇಳಿರುವಂತಹದ್ದು. ಪರಮಾತ್ಮನಲ್ಲಿ ಯಾವುದು ಸಾಕಷ್ಟು ಇರುವುದೋ ಅದನ್ನೇ ಅವನು ನಮ್ಮೆಲ್ಲರಿಗೂ ಹಂಚ್ತಾ ಇದ್ದಾನೆ. ಇಲ್ಲೂ ಕೂಡ ಒಂದು ಸೂಕ್ಷ್ಮ ಸಂದೇಶ ಇದೆ. ನಮ್ಮ ಬಳಿ ಯಾವುದು ಹೆಚ್ಚಾಗಿರುತ್ತೋ ಅದನ್ನು ಮಾತ್ರ ನಾವು ಸಮಾಜಕ್ಕೆ ಕೊಡಬಹುದು. ನಿಜವಾಗಿ ನೋಡಿದ್ರೆ ಪರಮಾತ್ಮ ನಮಗೆ ಎಲ್ಲವನ್ನೂ ಕೊಟ್ಟಿರ್ತಾನೆ. ಆದರೆ ಅದರ ಜ್ಞಾನ ನಮಗೆ ಇಲ್ಲದ ಕಾರಣ ನಾವು ಒಂದು ಕೊರತೆಯನ್ನ ಕಾಣ್ತೀವಿ. ಸಂತೋಷ, ಆನಂದ ಅನ್ನುವಂತಹದ್ದು ಸರ್ವಸ್ವತಂತ್ರ. ಅದು ಯಾವುದರ ಮೇಲೂ ಮತ್ತು ಯಾರ ಮೇಲೂ ಕೂಡ ಅವಲಂಬಿತವಾಗಿಲ್ಲ. ಆಗುವ ಎಲ್ಲ ಅನುಭವಗಳು ನಮ್ಮಿಂದ ಹೊರಗಡೆನೆ ಆಗತ್ತೆ. ಆದರೆ ಸಂತೋಷ ಮತ್ತು ಆನಂದ ಅನ್ನುವಂತಹದ್ದು ನಮ್ಮ ಒಳಗಡೆನೆ ಇರುವಂತಹದ್ದು. ಒಳಗಿರುವ ಈ ಸತ್ಯವನ್ನ ನಾವು ತಿಳ್ಕೋಬೇಕಾಗತ್ತೆ. ತ್ವಂ ಆನಂದಮಯ ತ್ವಂ ಬ್ರಹ್ಮಮಯ. ಎಲ್ಲವನ್ನೂ ಹೊಂದಿರುವವನು ಎಲ್ಲವೂ ಆಗಿರ್ತಾನೆ ಮತ್ತು ಎಲ್ಲಕ್ಕೂ ಕಾರಣವಾಗಿರುವವನು ಬ್ರಹ್ಮನೇ ಆಗಿರ್ತಾನೆ. ಹೀಗೆ ನೋಡಿದ್ರೆ ಬ್ರಹ್ಮ ಅನ್ನುವಂತಹದ್ದು ಬೃಹತ್ ಎಂಬ ಅರ್ಥವನ್ನ ಕೊಡುತ್ತೆ. ಎಲ್ಲವನ್ನು ಒಳಗೊಂಡಿರುವವನು ಮತ್ತು ಪೂರ್ಣತ್ವದ ಜ್ಞಾನವನ್ನ ಹೊಂದಿರುವವನು ಬ್ರಹ್ಮ ಮಾತ್ರ ಆಗಿರಲು ಸಾಧ್ಯ. ಆದ್ರಿಂದ ಇಲ್ಲಿ ಗಣಪತಿಯನ್ನು ತ್ವಂ ಆನಂದಮಯ ತ್ವಂ ಬ್ರಹ್ಮಮಯ ಅಂತ ಈ ಉಪನಿಷತ್ತಿನ ಆಚಾರ್ಯ ಅಥವಾ ಋಷಿ ಅಥವಾ ಗುರು ಇಲ್ಲಿ ಗಣಪತಿಯನ್ನ ಸ್ತುತಿಸ್ತಾ ಇದ್ದಾನೆ. ತ್ವಂ ಸಚ್ಚಿದಾನಂದ ದ್ವಿತೀಯೋಸಿ. ಬದಲಾವಣೆಗಳಿಗೆ ಒಳಪಟ್ಟಿರುವಂತಹದ್ದನ್ನ ಸತ್ಯ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಸತ್ ಅಥವಾ ಸತ್ಯ ಅನ್ನುವಂತಹದ್ದು ಸದಾ ಇರುವಿಕೆಯನ್ನ ತಿಳಿಸತ್ತೆ. ಎಂದಿಗೂ ಬದಲಾಗದ ವಸ್ತುವನ್ನ ಸತ್ ಅಂತ ಹೇಳ್ತಾರೆ. ವಸ್ತು ಅಂತಂದ್ರೆ ಸದಾ ಇರೋದಿಕ್ಕೆ, ವಾಸಿಸಲಿಕ್ಕೆ ಯೋಗ್ಯತೆಯನ್ನ ಗಳಿಸಿರುವಂತಹದ್ದನ್ನ ವಸ್ತು ಅಂತ ಹೇಳ್ತಾರೆ. ಅನುಭವಿಗಳು, ಜ್ಞಾನಿಗಳು ನಮಗೆ ಉಪದೇಶಿಸಿರುವ ಪ್ರಕಾರ ಸದಾ ವಾಸಿಸಲಿಕ್ಕೆ ಆಗುವಂತಹದ್ದು ಕೇವಲ ಪರಮಾತ್ಮ ಶಕ್ತಿಗೆ ಮಾತ್ರ. ಭೂಮಿಗೆ ಬಂದ ಎಲ್ಲವುಗಳಿಗೂ ಅಂತಂದ್ರೆ ಜನ್ಮ ತಗೊಂಡು ಈ ಸೃಷ್ಟಿಗೆ ಬಂದ ಎಲ್ಲರಿಗೂ ಹುಟ್ಟು ಅನ್ನುವಂತಹದ್ದು ಸತ್ಯ ಅಂತಾನೆ ತಿಳಿದಿರ್ತಾರೋ ಅದೇ ರೀತಿನಲ್ಲಿ ಮರಣ ಅಥವಾ ಸಾವು ಅನ್ನೋದು ಕೂಡ ಅಷ್ಟೇ ಗಾಢವಾದ ಸತ್ಯವಾಗಿರುತ್ತೆ. ಆದರೆ ಇಲ್ಲಿ ಎಂದಿಗೂ ಬದಲಾಗದ, ಎಂದಿಗೂ ನಾಶವಾಗದ, ಸದಾ ವಾಸಿಸಲಿಕ್ಕೆ ಯೋಗ್ಯ ಅಂತ ತಿಳಿಸಿರುವಂತದ್ರ ವಿಶೇಷ ಏನು ಅಂತಂದ್ರೆ ಅದು ಈ ಭೂಮಿ ಅಥವಾ ಸೃಷ್ಟಿಗೆ ಬಂದಿರುವಂತಹದ್ದಲ್ಲ. ಅದರ ಅರ್ಥ ಅದು ಎಂದಿನಿಂದಲೂ, ಈಗಲೂ ಮತ್ತು ಮುಂದೆ ಅಂದ್ರೆ ಎಂದೆಂದಿಗೂ ಇರುವಂತಹದ್ದು. ಹೀಗೆ ಸದಾ ಇರುವಿಕೆಯನ್ನ ತಿಳಿಸುವುದನ್ನ ಸತ್ಯವಸ್ತು ಅಂತ ಹೇಳ್ತಾರೆ. ಅದನ್ನ ಪರಮಾತ್ಮ ವಸ್ತು ಅಂತ ಕೂಡ ಹೇಳ್ತಾರೆ. ಇನ್ನೂ ನಿಖರವಾಗಿ ಹೇಳಬೇಕು ಅಂತಂದ್ರೆ ಅದು ಪರಮಾತ್ಮನೇ ಆಗಿರ್ತಾನೆ, ಅದಕ್ಕಿಂತ ಬೇರೆ ಅಲ್ಲ. ಅವನಿಗೆ ಮಾತ್ರ ಹೀಗೆ ಸದಾ ಇರುವಿಕೆಯ ಶಕ್ತಿ ಅನ್ನುವಂತಹದ್ದು ಇರುತ್ತೆ. ಎಂದಿಗೂ ಬದಲಾಗದ ಅವನಲ್ಲಿ ಎಲ್ಲವೂ ಇರುವ ಕಾರಣ ಅಲ್ಲಿ ಕೊರತೆ ಎನ್ನುವಂತಹದ್ದು ಕಂಡು ಬರೋದಿಲ್ಲ. ಆದ್ರಿಂದ ಪರಮಾತ್ಮನನ್ನ ಪೂರ್ಣ ಅಂತ ಕೂಡ ಕರೀತಾರೆ. ಈ ಪೂರ್ಣಕ್ಕೆ ಮತ್ತೆ ಏನಾದ್ರೂ ಬಂದು ಸೇರ್ಕೊಂಡ್ರು ಅದು ಹೆಚ್ಚು ಇದು ಜಾಸ್ತಿ ಆಯಿತು ಅನ್ನೋ ರೀತಿನಲ್ಲಾಗಲಿ ಅಥವಾ ಅದರಿಂದ ಏನಾದ್ರೂ ಹೊರಬಂದ್ರೆ
ಆಗ ಅಲ್ಲಿ ಕಡಿಮೆ ಆಯಿತು ಅನ್ನೋ ರೀತಿ ಕೂಡ ಆಗೋದಿಲ್ಲ. ಅದು ಸದಾ ಪೂರ್ಣ ವಸ್ತುವಾಗಿಯೇ ಇರುತ್ತೆ. ಹೀಗೆ ಗಣಪತಿಯನ್ನ ಇಲ್ಲಿ ಋಷಿ ಸಚ್ಚಿದಾನಂದ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಸಚ್ಚಿದಾನಂದನಾದ ಪರಮಾತ್ಮನು ಮಾತ್ರವೇ ಆನಂದವನ್ನ ಹಂಚಲು ಸಾಧ್ಯ. ಯಾರಿಗೆ ಯಾವುದು ಇರುವುದೋ ಅದನ್ನು ಬೇರೆ ಎಲ್ಲರಿಗೂ ಹಂಚಲು ಸಾಧ್ಯ ಅನ್ನೋದನ್ನ ಇಲ್ಲಿ ತಿಳಿಸ್ತಾ ಇರೋದು. ಇಲ್ಲಿ ಸ್ವಲ್ಪ ಹೆಚ್ಚು ಚಿಂತನೆ ಮಾಡಿದ್ರೆ ನಾವು ಪುರಾಣದ ಪ್ರಕಾರ ಗಣಪತಿಯ ತಂದೆ ಅಂತ ಪರಮಾತ್ಮ ಶಿವನನ್ನ ಕುರಿತು ಹೇಳ್ತೀವಿ. ಹಾಗೂ ಪುರಾಣದ ಕಥೆಗಳಲ್ಲಿ ನಮಗೆ ಗೊತ್ತಾಗತ್ತೆ ಸಮುದ್ರ ಮಂಥನ ಅಂತ. ಈ ಸಮುದ್ರ ಮಂಥನದಲ್ಲಿ ಮೊದಲು ಹೊರಬಂದಿದ್ದು ಹಾಲಾಹಲ ವಿಷ. ಈ ಹಾಲಾಹಲ ವಿಷ ಹೊರಬಂದಾಗ ಅದು ಇಡೀ ವಿಶ್ವವನ್ನ ವ್ಯಾಪಿಸ್ತಾ ಇರುತ್ತೆ. ಆ ವಿಷದ ನಂಜು ಅಂತ ಹೇಳ್ತೀವಲ್ಲ, ಅದನ್ನ ತೆಗೆದುಕೊಳ್ಳೋದಕ್ಕೆ ಯಾರಿಗೂ ಕೂಡ ಸಾಧ್ಯವಾಗದೇ ಇದ್ದಾಗ ಪರಮೇಶ್ವರ ಶಿವ ಅಲ್ಲಿ ಬಂದು ಆ ವಿಷವನ್ನ ಅವನು ಸ್ವೀಕರಿಸ್ತಾನೆ. ವಿಷವನ್ನು ತೆಗೆದುಕೊಂಡ ಅವನು ಅದನ್ನ ತನ್ನ ಒಳಗೂ ಬಿಟ್ಕೊಳ್ಳಿಲ್ಲ ಮತ್ತು ಅದನ್ನ ಹೊರಗೂ ಕಳಿಸ್ಲಿಲ್ಲ. ಅದು ಅವನ ಕಂಠದಲ್ಲೇ ಉಳಿಯೋ ಹಾಗೆ ಆಗತ್ತೆ. ಈ ಕಾರಣದಿಂದ ಶಿವನನ್ನ ನಾವು ವಿಷಕಂಠ ಅಂತ ಹೇಳ್ತೀವಿ. ಮತ್ತು ಆ ವಿಷ ಅಲ್ಲಿ ನಂಜಾಗಿ ಪರಿಣಾಮ ಹೊಂದತ್ತೆ. ಆ ನಂಜನ್ನ ಅವನು ಸ್ವೀಕರಿಸಿದ್ರಿಂದ ಅವನನ್ನ ನಂಜುಂಡ ಅಂತ ಕೂಡ ಹೇಳ್ತೀವಿ. ಆ ವಿಷ ನಂಜಾಗಿ ಪರಿಣಮಿಸಿ ನೀಲಿ ಬಣ್ಣದಿಂದ ಅವನ ಕಂಠದಲ್ಲೇ ಉಳಿದಿದ್ರಿಂದ ಅವನನ್ನ ನೀಲಕಂಠ ಅಂತ ಕೂಡ ಹೇಳ್ತಾರೆ. ಈ ಭಾಗದ ಪುರಾಣ ಕಥೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು ಪರಮಾತ್ಮ ಆನಂದ ಸ್ವರೂಪಿ. ಅವನು ಆನಂದವನ್ನು ಮಾತ್ರ ಕೊಡಬಲ್ಲ. ಸ್ವಯಂ ಆನಂದಮಯನಾದ ಪರಮಾತ್ಮ ತಾನು ವಿಷವನ್ನ ಉಂಡರೂ ಕೂಡ ಲೋಕಕ್ಕೆ ಆನಂದವನ್ನು ಮಾತ್ರ ಹಂಚಿದ ಕಾರಣ ಅವನು ಆನಂದ ಸ್ವರೂಪ ಅವನದಾಗಿರುತ್ತೆ. ಇದು ಆನಂದ ಸ್ವರೂಪ, ಪರಮಾತ್ಮ ಸ್ವರೂಪ ಇವುಗಳ ಅರ್ಥವನ್ನ ತಿಳಿಸುತ್ತೆ. ಇನ್ನೊಂದು ರೀತಿಯಿಂದ ನೋಡಿದ್ರೆ ನಮ್ಮೆಲ್ಲರ ಬದುಕಿನಲ್ಲಿ ಎಲ್ಲರಿಗೂ ಕೂಡ ಒಂದು ಉನ್ನತವಾದ ಉದ್ದೇಶ ಇರುತ್ತೆ, ಮುಖ್ಯವಾದ ಗುರಿ ಎನ್ನುವಂತಹದ್ದು ಇರುತ್ತೆ. ಜೀವನದ ಸಾರ್ಥಕತೆಯ ಅನುಭವಕ್ಕಾಗಿ ನಾವು ಇಲ್ಲಿ ಜನ್ಮವನ್ನ ಪಡ್ಕೊಂಡಿರ್ತೀವಿ. ಈ ಒಂದು ಮನುಷ್ಯ ಜನ್ಮಕ್ಕಾಗಿ ನಾವು ಅದೆಷ್ಟೋ ಜನ್ಮಗಳಲ್ಲಿ ಅನೇಕ ಪುಣ್ಯ ಕರ್ಮಗಳನ್ನ ಮಾಡಿ ಈ ಒಂದು ಸಂಸ್ಕಾರವನ್ನ ಪಡ್ಕೊಂಡಿರ್ತೀವಿ. ಆದರೆ ಜನ್ಮ ಪಡೆದುಕೊಂಡ ನಂತರ ನಮಗೆ ನಮ್ಮ ಪೂರ್ವ ಕರ್ಮಗಳ ವಾಸನೆ ಅದೇ ಬಲವಾಗಿ ನಮ್ಮಲ್ಲಿ ಬೇರೂರಿರೋದ್ರಿಂದ ನಮ್ಮ ಮೂಲ ಉದ್ದೇಶ ಮರೆತು ಹೋಗಿರುತ್ತೆ. ನಮಗೆ ಬೇಕಿಲ್ಲದ ಕರ್ಮಗಳಲ್ಲಿ ನಾವು ಭಾಗಿಯಾಗಿ ಹೆಚ್ಚು ಹೆಚ್ಚು ಕರ್ಮ ಫಲಗಳನ್ನ ಸಂಪಾದನೆ ಮಾಡ್ತಾ ಹೋಗ್ತೀವಿ. ಹೀಗೆ ಮಾಡುವ ಕರ್ಮಗಳಿಂದ ನಾವು ಏನ್ ಗಳಿಸ್ಕೊಂಡಿರ್ತೀವೋ ಅದನ್ನೇ ನಾವು ಸಮಾಜಕ್ಕೆ ಕೊಡಲು ಬಯಸ್ತೀವಿ ಹೊರತು ನಮ್ಮ ಸ್ವಸ್ವರೂಪ ಅದೇನು ಅನ್ನೋದನ್ನ ನಾವು ಮರೆತಿರೋದ್ರಿಂದ ನಾವು ಆನಂದವನ್ನ ಹಂಚಲು ಅಸಮರ್ಥರಾಗಿರ್ತೀವಿ. ನಮ್ಮ ಸ್ವಸ್ವರೂಪ ಅಂತಂದ್ರೆ ನಾನು ಎಂಬ ಈ ಪ್ರಜ್ಞೆ, ಯೋಚನಾರಹಿತದಿಂದ ಕೂಡಿದ ನಾನು, ಆ ನಾನು ಪರಮಾತ್ಮನೇ ಆಗಿರ್ತೀನಿ. ಆದರೆ ಅದರ ನೆನಪು ಇಲ್ಲದ ಕಾರಣ ನಾನು ಯೋಚನಾ ಸಹಿತವಾದ ನಾನು ಆಗಿ ಕೇವಲ ಜೀವಾತ್ಮ ಅಂತ ಅನ್ನಿಸ್ಕೊಂಡಿರ್ತೀನಿ. ನಿಜವಾದ ಅರ್ಥದಲ್ಲಿ ನಾವೆಲ್ಲರೂ ಕೂಡ ಪರಮಾತ್ಮನ ರಾಯಭಾರಿಗಳಾಗಿಯೇ ಇಲ್ಲಿಗೆ ಬಂದಿರ್ತೀವಿ. ಆದರೆ ರಾಯಭಾರಿ ನಾನು ಆಗಿದ್ದೀನಿ ಅನ್ನೋದನ್ನ ಮರೆತು ನಾವು ಪರಮಾತ್ಮನ ಕೆಲಸಗಳನ್ನ, ಅವನ ಸಂಕಲ್ಪಗಳನ್ನ ಮಾಡದೆ ನಮ್ಮದೇ ಸ್ವಾರ್ಥಕ್ಕಾಗಿ ಕರ್ಮಗಳಲ್ಲಿ ಭಾಗಿಯಾಗಿರ್ತೀವಿ. ಇದನ್ನ ನಾವು ಹೆಚ್ಚು ಹೆಚ್ಚು ಚಿಂತನೆ ಮಾಡಿ ಸತ್ಯವನ್ನ ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕಾಗತ್ತೆ. ತ್ವಂ ಅದ್ವಿತೀಯೋಸಿ, ನೀನು ಕೇವಲ ನೀನೊಬ್ಬನೇ ಆಗಿದೆಯಾ, ಅಲ್ಲಿ ಇನ್ನೊಬ್ಬ ಇಲ್ಲ, ಅಥವಾ ಮತ್ತೊಂದು ಅಥವಾ ಮತ್ತೊಬ್ಬ ಇಲ್ಲ. ಈ ಸತ್ಯ ನಮ್ಮ ಅನುಭವಕ್ಕೆ ಇನ್ನೂ ಬಂದಿಲ್ಲದ ಕಾರಣ ನಾವು ನಮ್ಮನ್ನ ಪೂರ್ಣ ಅಂತ ಒಪ್ಕೊಂಡಿಲ್ಲ. ನಮ್ಮಲ್ಲಿ ನಾವು
ಕೇವಲ ಕೊರತೆಗಳನ್ನು ಮಾತ್ರ ನೋಡಲು ಶಕ್ತರಾಗಿರ್ತೀವಿ. ನಮ್ಮಲ್ಲಿ ಬಯಕೆಗಳಿದೆ, ನಮ್ಮಲ್ಲಿ ಭಯವಿದೆ, ನಮಗೆ ಇನ್ನೂ ಬೇಕು ಅನ್ನುವಂತಹ ಆಸೆ ಇದೆ. ನಮ್ಮ ಆಸೆ ಬಯಕೆಗಳು ಕೈಗೂಡದೇ ಇದ್ದಾಗ ಉಂಟಾಗುವಂತಹ ಒಂದು ಹತಾಶ ಭಾವ ನಮ್ಮನ್ನ ಹೈರಾಣು ಮಾಡತ್ವೆ. ನಮಗೆ ಹೆದರಿಕೆ ಆಗತ್ತೆ. ಹೆದರಿಕೆ ಆದ ಕಾರಣ ಕ್ರೋಧ ಹುಟ್ಕೊಳ್ಳುತ್ತೆ. ಕೊನೆಗೆ ಕ್ರೋಧದಿಂದ ಬುದ್ಧಿ ನಾಶ ಆಗತ್ತೆ. ನಮ್ಮಲ್ಲಿ ಭಯ ಹುಟ್ಟಲು ಕಾರಣ ಅಲ್ಲಿ ಮತ್ತೊಬ್ಬನಿದ್ದಾನೆ ಅನ್ನುವ ಭಾವ ನಾವು ನೋಡೋದ್ರಿಂದ ನಮಗೆ ಭಯ ಅನ್ನೋದು ಉಂಟಾಗತ್ತೆ. ಇದು ಸಂಪೂರ್ಣವಾಗಿ ನಮ್ಮ ಮನಸ್ಸಿನ ಕೆಲಸವಾಗಿದೆ. ಮನಸ್ಸು ನಮ್ಮನ್ನ ಒಡೆದು ಆಳಲು ಪ್ರಾರಂಭ ಮಾಡುತ್ತೆ. ನಮ್ಮನ್ನ ನಮ್ಮಿಂದನೇ ಬೇರ್ಪಡಿಸುತ್ತೆ. ಯಾವಾಗ ನಾವು ನಾನು ಅಲ್ಲದೆ ಮತ್ತೊಬ್ಬ ಇದ್ದಾನೆ ಅಂತ ತಿಳ್ಕೊತೀವಿಯೋ ಆಗ ಅವನಿಗಿಂತ ನಾನು ಹೆಚ್ಚು ಅಂತ ತೋರಿಸ್ಕೋಬೇಕು ಅಂತ ಹೇಳಿ ಒಂದು ಹಠ ನಮ್ಮ ಎಲ್ಲಾ ವಿಕೃತ ಭಾವಗಳನ್ನ ಹೊರಹಾಕತ್ತೆ. ಆದರೆ ನಿಜವಾಗಿ ನಾವು ನಮ್ಮನ್ನ ನಮ್ಮ ಜೊತೆ ಮಾತ್ರವೇ ಹೋಲಿಸ್ಕೋಬೇಕು. ನನ್ನ ಮೊದಲಿನ ಬದುಕು ಹೀಗೆ ಇರಲಿಲ್ಲ, ಈಗ ಚೆನ್ನಾಗಿ ಆಗಿದೆ, ಇನ್ನೂ ಹೆಚ್ಚು ಚೆನ್ನಾಗಿ ಸಾಧನೆ ಮಾಡಬೇಕು, ಆಗ ನನ್ನ ಬದುಕು ಇನ್ನೂ ಅರ್ಥಪೂರ್ಣವಾಗತ್ತೆ. ಇದೇ ನಿಜವಾದ ಹೋಲಿಕೆ, ಕಂಪ್ಯಾರಿಸನ್ ನಾವು ಮಾಡ್ಕೋಬೇಕಾಗಿರೋದು. ಇದು ನಾನು ನನ್ನ ಒಳಗೆ ನಡೆಸ್ಕೊಂಡ್ರೆ ಇದನ್ನ ವೇದಾಂತ ಅಂತ ಹೇಳ್ತೀವಿ. ಇದು ಒಂದು ವೇಳೆ ನನ್ನಿಂದ ಹೊರಗಡೆ ನಡೆದ್ರೆ ಆಗ ಅದನ್ನ ರಾದ್ದಾಂತ ಅಂತ ಹೇಳ್ತೀವಿ. ದುರಾದೃಷ್ಟವಶಾತ್ ನಾವು ರಾದ್ದಾಂತವನ್ನ ಮಾತ್ರ ಮಾಡ್ಕೋತಾ ಇದ್ದೀವಿ, ವೇದಾಂತದ ಹತ್ತಿರಕ್ಕೆ ನಾವು ಬರ್ತಾ ಇಲ್ಲ. ಈ ಕಾರಣದಿಂದಲೇ ನಮಗೆ ನಮ್ಮ ಉಪನಿಷತ್ತುಗಳು ಹೇಳ್ಕೊಡುತ್ತವೆ, ದ್ವಯಾತ್ ಭಯಂ ಭವತಿ ಭಯಮೇವ ಮೃತ್ಯು. ಇದಕ್ಕೆ ವಿರುದ್ಧವಾಗಿಯೇ ನಾವು ನಮ್ಮ ಬದುಕನ್ನ ಮಾಡ್ಕೋತಾ ಇದ್ದೀವಿ. ನಾನೊಬ್ಬನೇ ಇರಲು ಹೆದರಿಕೆ ಆಗ್ತಾ ಇದೆ, ನಾನು ನನ್ನ ಜೊತೆನಲ್ಲೇ ಇರೋದಕ್ಕೆ ಹೆದರಿಕೆ ಅಂತ ಹೇಳಿದ್ಮೇಲೆ ಬೇರೆಯವರ ಜೊತೆ ಬದುಕಲು ಬಾಳಲು ಅಸಾಧ್ಯ. ಈ ವಿಚಾರಗಳು ತುಂಬಾ ಸೂಕ್ಷ್ಮವಾಗಿರೋದ್ರಿಂದ ಇದರ ಬಗ್ಗೆ ನಾವು ಹೆಚ್ಚು ಚಿಂತನೆ ಮಾಡಿ ಇದರ ಪ್ರಯೋಜನ ನಾವು ಪಡ್ಕೋಬೇಕು. ನಾನು ನನ್ನ ದೇಹದ ಎಲ್ಲಾ ಭಾಗಗಳನ್ನ ನನ್ನದು ಅಂತಾನೆ ಒಪ್ಕೊಂಡಿರ್ತೀನಿ. ಎಂದಿಗೂ ಕೂಡ ನಾನು ನನ್ನ ಬಲಗೈ ನನಗೆ ಹೆಚ್ಚು ಕೆಲಸ ಮಾಡುತ್ತೆ, ಶಕ್ತಿ ಬಲವಾಗಿದೆ, ನನ್ನ ಎಡಗೈಗೆ ಅಷ್ಟು ಶಕ್ತಿ ಇಲ್ಲ, ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ಹೇಳಿ ಎಡಗೈನ ನಾನು ದೂರ ಮಾಡೋದಿಲ್ಲ. ಅದೇ ರೀತಿ ನನ್ನ 2 ಕಣ್ಣುಗಳು, ಹೀಗೆ ನನ್ನ ದೇಹದ ಯಾವುದೇ ಭಾಗಗಳಾದರೂ ಕೂಡ ಅವೆಲ್ಲವೂ ಕೂಡ ನನ್ನದು ಅಂತ ನಾನು ಒಪ್ಕೊಂಡಿರ್ತೀನಿ. ಹಾಗೂ ಅವೆಲ್ಲವೂ ನಾನೇ ಅಂತ ಕೂಡ ತಿಳ್ಕೊಂಡಿರ್ತೀನಿ. ಆದರೆ ಪ್ರಪಂಚದ ವಿಷಯ ಬಂದಾಗ ನಾನು ಬೇರೆ ಅವನು ಬೇರೆ ಅಂತ ಹೇಳಿ ಅವನಿಗಿಂತ ನಾನು ಹೆಚ್ಚು ಅನ್ನೋ ಪೈಪೋಟಿ ಮಾಡ್ತಾ ಈ ಪ್ರಪಂಚದಲ್ಲಿ ನನ್ನ ಬದುಕಿನ ಜೊತೆ ಮುಂದೆ ಹೋಗ್ತೀನಿ. ನಾವೆಲ್ಲರೂ ಕೂಡ ಒಂದೇ ಅನ್ನುವ ಒಂದು ಭಾವ ಬರೆಸ್ಕೊಳ್ದೆ ಹೋದ್ರೆ ನಮ್ಮ ಬದುಕು ಈ ರೀತಿ ರಾದ್ದಾಂತ ಆಗತ್ತೆ. ಆದರೆ ತ್ವಂ ಸಚ್ಚಿದಾನಂದ ದ್ವಿತೀಯೋಸಿ, ನೀನು ಕೇವಲ ನೀನೊಬ್ಬನೇ, ನೀನು ಎಲ್ಲವೂ ಆಗಿದೆಯಾ ಅಂತ ಋಷಿ ಗಣಪತಿಯನ್ನ ಕುರಿತು ಇಲ್ಲಿ ಹೇಳಿದಾನೆ. ಸಚ್ಚಿದಾನಂದ ಅಂತಂದ್ರೆ ಸತ್ ಚಿತ್ ಆನಂದ ಸ್ವರೂಪಿ ಅನ್ನೋ ಅರ್ಥ ಬರುತ್ತೆ. ಇದು ಸ್ವಲ್ಪ ಗಂಭೀರವಾಗಿ ಚಿಂತನೆ ಮಾಡಬೇಕಾಗಿರೋ ಒಂದು ವಿಷಯ ಆಗಿದೆ. ಸತ್ ಪದ ಅನ್ನುವಂತಹದ್ದು ಇರುವಿಕೆಯನ್ನ ತಿಳಿಸ್ಕೊಡುತ್ತೆ. ಉದಾಹರಣೆಗೆ, ಈಗ ನಾನು ಬದುಕಿದ್ದೀನಿ, ಹೀಗೆ ಇಲ್ಲಿ ನಾನು ಇದ್ದೀನಿ ಅನ್ನುವಂತಹ ಒಂದು ಸತ್ಯ ಸತ್ ಸ್ವರೂಪವಾಗಿದೆ. ಮತ್ತು ನಾನು ಇದ್ದೇನೆ ಅನ್ನೋದಕ್ಕೆ ಬೇರೆ ಯಾವ ಖಾತರಿ ಕೂಡ ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಇದು ನನಗೆ ತಿಳಿದ ಜ್ಞಾನವಾಗಿದೆ. ಈ ಭಾಗದ ಜ್ಞಾನವನ್ನ ಚಿತ್ ಸ್ವರೂಪ ಅಂತ ಹೇಳ್ತೀವಿ. ನಮಗೆ ನಮ್ಮ ಸತ್ ಸ್ವರೂಪ ಮತ್ತು ಚಿತ್ ಸ್ವರೂಪ ಈ ಎರಡರ ಅನುಭವ ಕೂಡ ಗೊತ್ತಾಗಿದೆ. ಆದರೆ ನಾನು ಆನಂದ ಸ್ವರೂಪಿ ಅನ್ನೋದನ್ನ ಒಪ್ಪಿಕೊಳ್ಳುವ ಹಂತವನ್ನ ನಾನು ಇನ್ನೂ ತಲುಪಿಲ್ಲ. ನನ್ನ ಸತ್ಸ್ವರೂಪ ಮತ್ತು ಚಿತ್ ಸ್ವರೂಪದ ಜ್ಞಾನಕ್ಕೆ ಯಾವ ಅನ್ಯ ಮಾರ್ಗವೂ ಬೇಕಾಗಿಲ್ಲ. ನಾನು ಇದೀನಿ ಅನ್ನುವಂತಹ ಒಂದು ಇರುವಿಕೆಯನ್ನ ತಿಳಿಸೋದು ಸತ್ಸ್ವರೂಪ
ಮತ್ತು ನಾನು ಇದೀನಿ ಅನ್ನೋದು ನನಗೆ ತಿಳಿದಿರೋದು ಜ್ಞಾನ ಸ್ವರೂಪವಾಗಿದೆ. ಆದ್ರಿಂದ ಇದು ನನ್ನ ಚಿತ್ ಸ್ವರೂಪ. ಪ್ರತಿದಿನ ಬೆಳಗ್ಗೆ ಎದ್ದ ಕೂಡಲೇ ನನ್ನ ಇರುವಿಕೆಯನ್ನ, ನನ್ನ ಅಸ್ತಿತ್ವವನ್ನ ನಾನು ತಿಳ್ಕೋಬೇಕು ಅಂತ ಹೇಳಿ ನಾನು ಕನ್ನಡಿಯ ಮುಂದೆ ಹೋಗಿ ನಿಂತುಕೊಳ್ಳೋದಿಲ್ಲ. ಕನ್ನಡಿಯ ಅವಶ್ಯಕತೆ ನನಗೆ ಬೇಕಾಗಿಲ್ಲ. ಅದೇ ರೀತಿ ನನ್ನ ಇರುವಿಕೆ ಮತ್ತು ಆ ಜ್ಞಾನಕ್ಕಾಗಿ ನನಗೆ ಯಾವ ಒಂದು ID ಕಾರ್ಡ್ ಕೂಡ ಬೇಕಾಗಿಲ್ಲ. ನಾನು ಇರುವುದು ಸತ್ಯ. ಹೀಗೆ ಈ ವಿಚಾರಗಳು ನನ್ನ ಜ್ಞಾನಕ್ಕೆ ಸಿಗೋದ್ರಿಂದ ಈ ನನ್ನ ಸತ್ ಸ್ವರೂಪ ಮತ್ತು ಚಿತ್ ಸ್ವರೂಪಗಳು ನನ್ನ ಅನುಭವಕ್ಕೆ ಬಂದಿರುತ್ತೆ. ಆದರೆ ಇವುಗಳ ಜೊತೆಗೆ ನಾನು ಆನಂದ ಸ್ವರೂಪ, ಅದು ಕೂಡ ನಾನು ಆಗಿದ್ದೀನಿ ಅನ್ನೋದನ್ನ ಒಪ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅದು ಯಾಕೆ ಅನ್ನೋದನ್ನ ಮುಂದಿನ ದಿನದಲ್ಲಿ ನೋಡೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಈ ದಿನದ ಪ್ರವಚನ ಸೇವೆಯನ್ನ ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಿಗೆ ಅತ್ಯಂತ ಶ್ರದ್ಧೆ ಮತ್ತು ಭಕ್ತಿಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.